ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವಾರಣಾಸ್ಯಾಂತು ವಿಶ್ವೇಶಂ ತ್ರಯಂಬಕಂ ಗೌತಮೀತಟೆ ಹಿಮಾಲಯೇತು ಕೇದಾರಂ ಕೃಷ್ಣೇಶಂಚ ಶಿವಾಲಯೇ. ಗೌರವಾನ್ವಿತ ಸಹೃದಯಿ ಆಸ್ತಿಕ ಬಂಧುಗಳಿಗೆ ನಮನಗಳು. ಸರ್ವರಿಗೂ ಶುಭವಾಗಲಿ ಎಂದು ಹಾರೈಸುತ್ತಾ 12 ರಾಶಿಗಳ ವಾರ ಭವಿಷ್ಯವನ್ನು ಪ್ರತ್ಯೇಕವಾಗಿ ಇದೀಗ ನಾನು ತಿಳಿಸಲಿದ್ದೇನೆ. ಮೇಷರಾಶಿಯವರ ಈ ವಾರದ ಭವಿಷ್ಯವನ್ನು ನಾನೀಗ ತಮಗೆ ತಿಳಿಸುತ್ತೇನೆ. ಸ್ವಾಭಿಮಾನಿಗಳಾದ ನೀವು ಸಾಧಿಸಬೇಕೆಂದುಕೊಂಡ ಅತಿ ಮುಖ್ಯ ಕೆಲಸವನ್ನು ಈ ವಾರ ಪರಿಪೂರ್ಣಗೊಳಿಸುವಿರಿ. ಇದರಿಂದಾಗಿ ನಿಮಗಷ್ಟೇ ಅಲ್ಲದೆ ನಿಮ್ಮ ಕುಟುಂಬದ ಸದಸ್ಯರೂ ಸ್ನೇಹಿತರಿಗೂ ಸಂತೋಷ ಉಂಟಾಗುವುದು. ಪಟ್ಟಣದಲ್ಲಿ ದಿನನಿತ್ಯ ವಾಹನ ಚಲಾಯಿಸುವಾಗ ಎಷ್ಟೇ ಎಚ್ಚರಿಕೆ ಇದ್ದರೂ ಸಾಲದು ಎಂಬುದು ತಮಗೆ ತಿಳಿದಿರಲಿ. ಈ ವಾರವಂತೂ ವಾಹನ ಓಡಿಸುವಾಗ ಬಹಳಷ್ಟು ಜಾಗ್ರತೆ ವಹಿಸುವುದು ಅತ್ಯಗತ್ಯವಾಗಿದೆ, ಅರಿಯಿರಿ. ಕಳೆದು ಹೋದ ಕಾಲ ಮರುಕಳಿಸುವುದಿಲ್ಲ. ಮುಂದಿನ ದಿನಗಳಲ್ಲಿಯಾದರೂ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬ ನುಡಿಕಟ್ಟಿನ ಒಳಾರ್ಥದಂತೆ ತಮ್ಮ ದೈನಂದಿನ ಬದುಕನ್ನು ರೂಢಿಸಿಕೊಳ್ಳಿ. ನೆಮ್ಮದಿ ನಿಮ್ಮನ್ನ ಅರಸಿ ಬರುವುದು, ಅರ್ಥ ಮಾಡಿಕೊಳ್ಳಿ. ಹಣಕಾಸಿನ ಮುಗ್ಗಟ್ಟನ್ನು ಅನುಭವಿಸುವಿರಿ ಮತ್ತು ನಿಮಗೆ ಸಾಲ ಕೊಟ್ಟವರಿಂದ ಅದರ ಮರುಪಾವತಿ ಸಲುವಾಗಿ ನೋಟಿಸು ಜಾರಿ ಆಗುವ ಸಂದರ್ಭವಿರುತ್ತದೆ. ಅದರಿಂದ ನಿಮಗೆ ಹೆಚ್ಚಿನ ತೊಂದರೆ ಆಗುವುದಿಲ್ಲ. ಸಾಲ ತೀರಿಸಲು ಸಮಯಾವಕಾಶ ಲಭಿಸುವುದು. ಮನದಲ್ಲಿಯೇ ಆಂಜನೇಯ ಸ್ವಾಮಿಯವರ ಸ್ತೋತ್ರ ಪಠಿಸಿರಿ. ಜೊತೆಗೆ ಶಿವಾಲಯಕ್ಕೆ ತೆರಳಿ ರುದ್ರಾಭಿಷೇಕ ಮಾಡಿಸಿರಿ. ಒತ್ತಡದಲ್ಲಿ ಸಿಲುಕಿಕೊಂಡ ನಿಮಗೆ ಅದರಿಂದ ಹೊರಬರುವ ಮಾರ್ಗ ಗೋಚರಿಸುವುದು. ವೃಷಭ ರಾಶಿಯವರ ಈ ವಾರದ ಭವಿಷ್ಯವನ್ನು ತಮ್ಮ ಗಮನಕ್ಕೀಗ ತರುತ್ತೇನೆ. ಉದ್ಯೋಗಸ್ಥ ಮಹಿಳೆಯರಿಗೆ ಮೇಲಾಧಿಕಾರಿಗಳಿಂದ ಪ್ರಶಂಸೆಯ ಮಾತುಗಳು ಕೇಳಿಬರುತ್ತವೆ. ಅದಕ್ಕೆ ಅನುಗುಣವಾಗಿ ಸಹೋದ್ಯೋಗಿಗಳು ಕೂಡ ಮೆಚ್ಚುಗೆಯ ನುಡಿಗಳನ್ನಾಡುವರು. ಆ ಎಲ್ಲದರಿಂದಾಗಿ ತಮ್ಮ ಕಾರ್ಯಕ್ಷಮತೆಯೂ ಉತ್ತಮವಾಗುವುದು. ತಮ್ಮ ಮತ್ತು ತಮ್ಮ ಮನೆಯ ಮಂದಿಯ ಸಣ್ಣ ಪುಟ್ಟ ಆರೋಗ್ಯದಲ್ಲಿನ ಸಮಸ್ಯೆಗಳ ಕಡೆಗೂ ನಿರ್ಲಕ್ಷ್ಯ ತೋರದಿರಿ. ಆ ಕುರಿತು ಹೆಚ್ಚಿನ ಗಮನ ಹರಿಸಿರಿ. ಅದರಿಂದಾಗಿ ಗಂಭೀರ ತೊಂದರೆ ತಾಪತ್ರಯಗಳು ಎದುರಾಗುವುದು ತಪ್ಪುತ್ತದೆ. ಉದ್ದೇಶಿತ ಹೊಸ ಯೋಜನೆಗಳ ಆರಂಭವನ್ನು ಕೆಲ ದಿನಗಳ ಮಟ್ಟಿಗೆ ಮುಂದೂಡುವುದು ಒಳ್ಳೆಯದು. ನಿಮಗೆ ಗೊತ್ತಿಲ್ಲದೆ ಇರುವ ವಿಷಯವನ್ನು ಸ್ವಪ್ರತಿಷ್ಠೆಗಾಗಿ ಪ್ರದರ್ಶಿಸಲು ಹೋದರೆ ಅಪಹಾಸ್ಯಕ್ಕೆ ನೀವಾಗಿಯೇ ಈಡಾಗಬೇಕಾಗುತ್ತದೆ. ಆದ ಕಾರಣ ಪ್ರತಿಯೊಂದು ಸಂದರ್ಭದಲ್ಲೂ ಬಹಳಷ್ಟು ಜಾಗ್ರತೆ ವಹಿಸಿ ಮಾತನಾಡಿರಿ. ಈ ವಾರ ದೂರದ ಊರಿಗೆ ಪ್ರಯಾಣ ಮಾಡದಿರುವುದು ಒಳ್ಳೆಯದು. ಹೇಗಾದರೂ ಮಾಡಿ ಅದನ್ನು ಮುಂದೂಡಿರಿ. ವಸ್ತ್ರಾಭರಣಗಳನ್ನು ಕೊಂಡುಕೊಳ್ಳುವುದರಿಂದ ಅಧಿಕ ಖರ್ಚಾದರೂ ಅದು ಅನಿವಾರ್ಯವಾಗಿರುತ್ತದೆ. ನೆರೆಹೊರೆಯವರೊಂದಿಗೆ ಸ್ನೇಹ ಸಂಬಂಧಗಳು ವೃದ್ಧಿ ಹೊಂದುವುದು. ಮನೆ ಬದಲಾವಣೆ ವಿಚಾರ ಚರ್ಚೆಗೆ ಬರಲಿದೆ. ಮಿಥುನ ರಾಶಿಯವರ ಈ ವಾರದ ಭವಿಷ್ಯವನ್ನು ನಾನೀಗ ತಮಗೆ ಅರಹಲಿದ್ದೇನೆ. ಮನದಾಳದ ಚಿಂತೆ, ದುಃಖ, ದುಮ್ಮಾನಗಳನ್ನು ದೂರ ಮಾಡಿ ಒಳಿತುಗಳನ್ನು ಕಾಣುವ ಕಾರ್ಯಕ್ಷಮತೆಯನ್ನು ತಮ್ಮ ಕುಟುಂಬದ ಹಿರಿಯ ಬಂಧುಗಳಿಂದ ತಮಗೆ ತಾವೇ ಕಂಡುಕೊಳ್ಳುವಿರಿ. ಇದಕ್ಕೆ ಪೂರಕವಾಗಿ ತಮ್ಮ ಆಪ್ತ ಸ್ನೇಹಿತರು ಕೂಡ ಸಹಾಯ ಹಸ್ತ ನೀಡುವರು. ಈ ವಾರ ತಮ್ಮ ಹಣಕಾಸಿನ ಪರಿಸ್ಥಿತಿಯು ಹೆಚ್ಚೂ ಇಲ್ಲ ಕಮ್ಮಿಯೂ ಇಲ್ಲ ಎಂಬಂತೆ ಸಾಧಾರಣವಾಗಿರುತ್ತದೆ. ಹಠಮಾರಿತನವು ಯಾರಿಗೂ ಯಾವತ್ತಿಗೂ ಒಳ್ಳೆಯದಲ್ಲ. ನಿಮ್ಮ ಅನಗತ್ಯ ಹಠದಿಂದ ಸಾಂಸಾರಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯ ಮೂಡಬಹುದು. ಒಂದು ವೇಳೆ ತಾವು ಕೋಪ, ತಾಪ, ಹಠವನ್ನು ನಿಯಂತ್ರಿಸಿಕೊಳ್ಳದೇ ಇದ್ದಲ್ಲಿ ತೊಂದರೆ ತಾಪತ್ರಯಗಳನ್ನು ಅನುಭವಿಸಬೇಕಾಗುತ್ತದೆ. ತಮ್ಮ ಸುಖ ಸಂತೋಷದ ಸಲುವಾಗಿಯಾದರೂ ತಮ್ಮ ಆ ದೌರ್ಬಲ್ಯದಿಂದ ಹೊರಬರಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಿರಿ. ಬದುಕು ಹಸನಾಗುತ್ತದೆ. ತಮ್ಮ ಬಾಳ ಸಂಗಾತಿಯ ನ್ಯಾಯೋಚಿತ ಸಲಹೆ ಸಹಕಾರಗಳನ್ನು ಸ್ವೀಕರಿಸಿರಿ. ಅದರಂತೆಯೇ ಹೆತ್ತ ತಂದೆ ತಾಯಿಯರ ಮಾತನ್ನು ಕೂಡ ನಡೆಸಿಕೊಡುವುದು ಒಳ್ಳೆಯದು. ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸುವ ಯೋಜನೆಯನ್ನು ಸ್ವಲ್ಪ ದಿನದ ಮಟ್ಟಿಗೆ ಮುಂದೂಡಿರಿ.
ಇದರಿಂದಾಗಿ ಆರ್ಥಿಕ ಸಂಕಷ್ಟಗಳಿಂದ ತಾವು ಹೊರಬರಲು ಸಹಾಯವಾಗುವುದು. ಕಟಕ ರಾಶಿಯವರ ಈ ವಾರದ ಭವಿಷ್ಯದತ್ತ ನಾನೀಗ ಲಕ್ಷ್ಯ ಹರಿಸುತ್ತೇನೆ. ಅಧಿಕ ಸುತ್ತಾಟ, ನೀರು, ಆಹಾರ ಬದಲಾವಣೆಯಿಂದ ತಮಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆ ಬಹಳವಾಗಿದೆ. ಅದರಿಂದ ವಿಚಲಿತರಾಗದೆ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ಮಾಡಿಸಿಕೊಳ್ಳಿ. ಒಂದೆರಡು ದಿನಗಳಲ್ಲಿ ಗುಣಮುಖರಾಗುವಿರಿ. ತಮ್ಮ ಮನೆ ಒಳಗಿನ ಮತ್ತು ಮನೆ ಹೊರಗಿನ 10 ಹಲವು ಸಮಸ್ಯೆಗಳಿಗೆ ಹಂತ ಹಂತವಾಗಿ ಪರಿಹಾರ ಸಿಗಲಿದೆ. ಪ್ರತಿಯೊಂದು ಸಂದರ್ಭದಲ್ಲೂ ತಾಳ್ಮೆಯಿಂದಿರಿ. ಗಡಿಬಿಡಿ ಮಾಡಿಕೊಳ್ಳಬೇಡಿರಿ. ಮನೆಗೆ ದೂರದೂರಿನ ಬಂಧುಗಳ ಆಗಮನದಿಂದ ಸಂತೋಷದ ವಾತಾವರಣ ಉಂಟಾಗುವುದು. ಸಂಬಂಧಿಕರೊಂದಿಗೆ ಸುದೀರ್ಘ ಸಮಾಲೋಚನೆ ನಡೆಸುವುದರಿಂದ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರ ದೊರೆಯುವುದು. ಸಹೋದ್ಯೋಗಿಗಳೊಡನೆ ಉತ್ತಮ ಸಂಬಂಧ ಬೆಳೆಸಿಕೊಳ್ಳಿರಿ. ಅದರಿಂದ ನಿಮ್ಮ ಕೆಲವೊಂದು ಕಷ್ಟ ಕಾರ್ಪಣ್ಯಗಳು ದೂರವಾಗುವವು. ತಾಂತ್ರಿಕ ಇಲಾಖೆಯ ಕಂಪ್ಯೂಟರ್ ವಿಭಾಗದವರಿಗೆ ಈ ವಾರ ಸಂತೋಷದ ಸುದ್ದಿಯೊಂದಿದೆ. ಅದೆಂದರೆ ಅವರುಗಳ ಮಾಸಿಕ ಸಂಬಳ ಹೆಚ್ಚಳವಾಗುವುದಾಗಿದೆ. ಪ್ರಾಪ್ತ ವಯಸ್ಕರು ವೈವಾಹಿಕ ಜೀವನಕ್ಕೆ ಕಾಲಿಡಲು ಮಾಡಿದ ಪ್ರಯತ್ನಗಳು ಫಲ ನೀಡಲಿವೆ. ತಮ್ಮಲ್ಲಿಗೆ ಸಹಾಯ, ಸಲಹೆ, ಸಹಕಾರ ಕೋರಿ ಬರುವವರಿಗೆ ಸಾಕಷ್ಟು ಉಪಕಾರ ಮಾಡಿರಿ. ಸಿಂಹರಾಶಿಯವರ ಈ ವಾರದ ಭವಿಷ್ಯವನ್ನು ನಾನೀಗ ತಮಗೆ ತಿಳಿಯಪಡಿಸುತ್ತೇನೆ. ಅವರಿವರಿಗೆ ಹೆಚ್ಚಿನ ಸಲಹೆ ಸೂಚನೆಗಳನ್ನು ನೀವು ನೀಡಲು ಹೋಗದಿದ್ದರೂ ನಿಮ್ಮ ಮಕ್ಕಳಿಗೆ ಮಾತ್ರ ಅವರುಗಳ ಅಗತ್ಯಕ್ಕೆ ತಕ್ಕಂತೆ ಸೂಕ್ತ ಸಲಹೆ ಸೂಚನೆ ಮಾರ್ಗದರ್ಶನಗಳನ್ನು ನೀಡುವುದು ನಿಮ್ಮ ಗುರುತರ ಜವಾಬ್ದಾರಿಯಾಗಿದೆ. ಆ ಸಂಗತಿಯು ಸದಾ ನಿಮ್ಮ ಗಮನದಲ್ಲಿರುವುದು ನಿಮಗೂ ನಿಮ್ಮ ಮಕ್ಕಳಿಗೂ ಕ್ಷೇಮಕರ ವಿಚಾರ ಎನ್ನಬಹುದಾಗಿದೆ. ಮನಸ್ಸಿನಲ್ಲಿಯೇ 101 ಬಾರಿ ಪರಮೇಶ್ವರನ ಸ್ತೋತ್ರವನ್ನು ಪಡಿಸಿರಿ. ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಹಣಕಾಸಿನ ಸ್ಥಿತಿ ಉತ್ತಮವಾಗುತ್ತದೆ. ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಎಂಬ ಗಾದೆ ಮಾತಿದೆ. ಅಂತೆಯೇ ನಿಮ್ಮ ಉದ್ದೇಶಿತ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನೆರವೇರಬೇಕಾದರೆ ನಿಮ್ಮ ಶತ್ರುಗಳ ಸಹಾಯವನ್ನು ಪಡೆಯಬೇಕಾಗುತ್ತದೆ. ಆ ಬಗ್ಗೆ ಹಿಂಜರಿಕೆ ಮಾಡಬೇಡಿ. ಅವರಿಂದ ತಕ್ಷಣ ಅಗತ್ಯ ಸಹಕಾರ ಪಡೆಯಿರಿ. ಅನುಕೂಲವಾಗುತ್ತದೆ. ರಾಜಕೀಯ ನೇತಾರರು ಮತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ಈ ವಾರ ಬಹು ಎಚ್ಚರಿಕೆಯಿಂದ ಇರಬೇಕು. ಅನವಶ್ಯಕವಾಗಿ ಅಪವಾದಗಳನ್ನು ಎದುರಿಸಬೇಕಾಗುವುದು. ಸರ್ವಶಕ್ತಳಾದ ದುರ್ಗಾಮಾತೆಯನ್ನು ಆರಾಧಿಸಿ. ದೇವಿ ದೇವಸ್ಥಾನಕ್ಕೆ ಹುರುಳಿಕಾಳನ್ನು ಸಮರ್ಪಣೆ ಮಾಡುವುದರಿಂದ ಉತ್ತಮ ಫಲ ಪ್ರಾಪ್ತವಾಗುವುದು. ಕನ್ಯಾ ರಾಶಿಯವರ ಈ ವಾರದ ಭವಿಷ್ಯವನ್ನು ನಾನೀಗ ಪ್ರಕಟಪಡಿಸಲಿದ್ದೇನೆ. ನಿಮ್ಮ ವಹಿವಾಟಿನ ತೊಂದರೆಗಳನ್ನು ದೂರ ಮಾಡಿಕೊಳ್ಳಲು ಪಾಲುದಾರರ ಜೊತೆ ಮುಕ್ತ ಮಾತುಕತೆಗಳನ್ನು ನಡೆಸಿರಿ. ಅದರಿಂದ ನಿಮ್ಮ ಗೌರವಕ್ಕೆ ಏನೊಂದು ಚ್ಯುತಿ ಬರುವುದಿಲ್ಲ. ಬದಲಿಗೆ ನಿಮಗೆ ಇನ್ನೂ ಹೆಚ್ಚಿನ ಅನುಕೂಲವಾಗುವುದು. ಈ ಹಿಂದಿನಂತೆಯೇ ನಿಮ್ಮ ಹಣಕಾಸಿನ ಸ್ಥಿತಿ ಗತಿ ಉತ್ತಮವಾಗಿರುತ್ತದೆ. ಸುಖ ಸುಮ್ಮನೆ ಯಾರೊಬ್ಬರ ಮೇಲೆ ಅನುಕಂಪ ತೋರಿ ಹಣಕಾಸಿನ ಸಹಾಯ ಮಾಡದಿರಿ. ನಿಮ್ಮ ಹೃದಯ ವೈಶಾಲ್ಯತೆಯನ್ನು ಇತರರು ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆ ಬಹಳವಾಗಿದೆ. ಅದರಿಂದಾಗಿ ಮಾನಸಿಕ ಚಿಂತೆ ನಿಮ್ಮನ್ನು ಹೆಚ್ಚು ಕಾಡಬಹುದು. ಆ ವಿಚಾರದಲ್ಲಿ ಮುನ್ನೆಚ್ಚರಿಕೆ ವಹಿಸಿರಿ. ದೂರದ ಸ್ಥಳಕ್ಕೆ ನಿಮ್ಮ ವರ್ಗಾವಣೆ ಆಗುವ ಸಾಧ್ಯತೆ ಜಾಸ್ತಿಯಾಗಿದೆ. ಆ ರೀತಿಯ ಬದಲಾವಣೆಯು ನಿಮ್ಮ ಮಟ್ಟಿಗೆ ಈ ಸಂದರ್ಭದಲ್ಲಿ ಅನಿವಾರ್ಯವಾಗಿರುತ್ತದೆ. ಬೇರೊಂದು ಕಡೆ ವರ್ಗ ಆಗುವ ಜಾಗವು ಬಹಳ ಉತ್ತಮವಾಗಿರುತ್ತದೆ. ಅಲ್ಲಿ ನಿಮಗೆ ಹೆಚ್ಚಿನ ಯಶಸ್ಸು ದೊರೆಯಲಿದೆ. ಹಿರಿಯರು ನಡೆಸಿದ ಆದರ್ಶ ಜೀವನ ನಿಮ್ಮ ಬದುಕಿಗೆ ದಾರಿದೀಪವಾಗಿದೆ. ಅದು ನಿಮ್ಮ ದೈನಂದಿನ ಬದುಕಿನಲ್ಲಿ ಪದೇ ಪದೇ ಸಾಬೀತಾಗುತ್ತಿರುತ್ತದೆ. ಅಂತೆಯೇ ಮನೆಯ ಹಿರಿಯರ ಮತ್ತು ನಿಮ್ಮ ವೈಯಕ್ತಿಕ ಆರೋಗ್ಯದ ಕಡೆ ಗಮನ ಹರಿಸುವುದು ಉತ್ತಮ. ತುಲಾ ರಾಶಿಯವರ ಈ ವಾರದ ಭವಿಷ್ಯವನ್ನು ನಾನೀಗ ತಮಗೆ ಹೇಳುತ್ತೇನೆ. ನಿಮ್ಮ ಮಟ್ಟಿಗೆ ಚಿನ್ನಾಭರಣಗಳ ವ್ಯವಹಾರ ಆರಂಭಿಸಲು ಅಥವಾ ಖರೀದಿಸಲು ಉತ್ತಮ ವಾರ ಇದಾಗಿದೆ. ಈ ದೆಸೆಯಲ್ಲಿ ಹಿಂದೆ ಮುಂದೆ ನೋಡದೇನೆ ಮುಂದುವರಿಯಿರಿ. ಶುಭವಾಗುತ್ತದೆ. ಇನ್ನು ಒಂದಷ್ಟು ದಿನ
ಕಚೇರಿ ಲೆಕ್ಕಪತ್ರ ಪರಿಶೀಲನೆಯಲ್ಲಿ ಹೆಚ್ಚಿನ ಕಾಲ ಕಳೆಯಬೇಕಾಗುತ್ತದೆ. ಆ ಕಾರ್ಯವನ್ನು ಉತ್ಸಾಹದಿಂದ ಕೈಗೊಳ್ಳಿರಿ. ನಿಮ್ಮನ್ನು ಬಿಟ್ಟು ಹೋಗಲಿದ್ದ ಆದಾಯ ನಿಮ್ಮಲ್ಲೇ ಉಳಿಯುವುದು. ನಿಮ್ಮ ಮಕ್ಕಳು ಬುದ್ಧಿವಂತರಾಗಿದ್ದರೂ ಅದೇಕೋ ಪರೀಕ್ಷೆಯಲ್ಲಿ ಸ್ವಲ್ಪ ಮಟ್ಟಿನ ಹಿನ್ನಡೆಯನ್ನು ಅನುಭವಿಸುವರು. ಅವರಿಗೆ ಹಿಂದಿನಕ್ಕಿಂತಲೂ ಹೆಚ್ಚಿನ ಉತ್ತೇಜನವನ್ನು ನೀಡಿರಿ. ಮುಂದೆ ಎಲ್ಲ ರೀತಿಯಲ್ಲಿಯೂ ಸರಿ ಹೋಗುವುದು. ನಿಮಗೆ ಅನವಶ್ಯಕವಾಗಿ ಅನ್ಯರು ಇಲ್ಲ ಸಲ್ಲದ ಭೌತಿಕ ಕೀಟಲೆಗಳನ್ನು ಪದೇ ಪದೇ ಕೊಡುವರು. ಅದರಿಂದ ನಿಮ್ಮ ಮನಸ್ಸಿಗೆ ಬಹಳಷ್ಟು ಘಾಸಿ ಉಂಟಾಗುವುದು. ಅದೆಲ್ಲವನ್ನು ಧೈರ್ಯದಿಂದ ಎದುರಿಸಿರಿ. ಆ ಎಲ್ಲ ಮಾನಗೇಡಿಗಳು ಪಲಾಯನಗೈಯುವರು. ಕೈ ಹಾಕಿದ ಎಲ್ಲ ಕೆಲಸದಲ್ಲೂ ಯಶಸ್ಸು ಪಡೆಯುವಿರಿ. ಹಣಕಾಸಿನ ವಿಚಾರದಲ್ಲಿ ನೇರವಾಗಿ ನಿಮ್ಮಿಂದ ತಪ್ಪು ಸಂಭವಿಸದಿದ್ದರೂ ನಿಮ್ಮ ಬಂಧುಗಳಿಂದಲೋ ಅಥವಾ ನಿಮ್ಮ ಸ್ನೇಹಿತರಿಂದಲೋ ಸುಮ್ಮನೆ ತೊಂದರೆ ಅನುಭವಿಸಬೇಕಾಗುವುದು. ಆ ಬಗ್ಗೆ ಎಚ್ಚರದಿಂದಿರಿ. ವೃಶ್ಚಿಕ ರಾಶಿಯವರ ಈ ವಾರದ ಭವಿಷ್ಯವನ್ನು ನಾನೀಗ ತಮ್ಮ ಮುಂದೆ ಮಂಡಿಸುತ್ತೇನೆ. ನಿಮ್ಮ ಪತ್ನಿ ವರ್ಗದವರ ಮನೆಗಳಿಗೆ ಕುಟುಂಬ ಸಮೇತರಾಗಿ ಭೇಟಿ ನೀಡುವ ಸಾಧ್ಯತೆ ಇದೆ. ಹೆಚ್ಚಿಗೆ ಚಿಂತಿಸದೆ ಹೋಗಿ ಬನ್ನಿ. ಪರಸ್ಪರ ಸಂಬಂಧ ಇನ್ನಷ್ಟು ಗಟ್ಟಿಗೊಳ್ಳುವುದು. ಆಹಾರ ಧಾನ್ಯ ವ್ಯಾಪಾರಸ್ಥರಿಗೆ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿನ ಹಿನ್ನಡೆ ಉಂಟಾಗಲಿದೆ. ಆ ಬಗ್ಗೆ ಸ್ವಲ್ಪ ಮಟ್ಟಿಗೂ ಕೊರಗದಿರಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸುಧಾರಣೆ ಕಂಡುಬರುತ್ತದೆ. ಮಧ್ಯದಲ್ಲಿ ಬ್ರೇಕ್ ತೆಗೆದುಕೊಂಡ ಮಗನ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆ ಕಾಡುವುದು. ಆದರೆ ಮಗ ಆ ದಿಸೆಯಲ್ಲಿ ಹೊಸ ಹುರುಪಿನಿಂದ ಹೆಜ್ಜೆ ಹಾಕುವುದನ್ನು ಕಂಡ ನಿಮಗೆ ನಿರಾಳ ಭಾವ ಮೂಡುವುದು. ನಿರ್ಮಾಣ ಹಂತದಲ್ಲಿದ್ದ ನಿಮ್ಮ ಹೊಸ ಮನೆಯ ಕೆಲಸ ಕಾರ್ಯಗಳು ಪೂರ್ಣಗೊಂಡು ಬಾಡಿಗೆದಾರರು ನಿಗದಿಯಾಗಿದ್ದರ ವಿಚಾರದಲ್ಲಿ ಮನಸ್ಸಿಗೆ ನೆಮ್ಮದಿ ದೊರೆಯುವುದು. ಮುಂದೇನಿದ್ದರೂ ಮನೆಗೆ ಮಾಡಿದ ಸಾಲದ ತಿರುವಳಿ ಬಗ್ಗೆ ಚಿಂತಿಸಬೇಕಾಗುವುದು. ಅದರ ಕುರಿತು ಹೆಚ್ಚಿನ ಗಮನ ಹರಿಸಿರಿ. ಮನೆ ಮಂದಿಯ ಅಸಮ್ಮತಿಯ ನಡುವೆಯೂ ಉದ್ಯೋಗದ ಸಲುವಾಗಿ ಪರಸ್ಥಳಕ್ಕೆ ಪ್ರಯಾಣ ಮಾಡಬೇಕಾಗುವುದು. ಚಿಂತಿಸದಿರಿ. ಆ ವಿಚಾರದಲ್ಲಿ ನಿಮ್ಮ ಪತ್ನಿ ವರ್ಗದವರಿಂದ ನಿಮಗೆ ಅಗತ್ಯ ಸಹಾಯ ಸಹಕಾರ ದೊರಕಲಿದೆ. ಧನುರಾಶಿಯವರ ಈ ವಾರದ ಭವಿಷ್ಯವನ್ನು ನಾನೀಗ ತಿಳಿಸಲಿಚ್ಛಿಸುತ್ತೇನೆ. ನೀವು ಆರಂಭಿಸಿರುವ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ನಿಮ್ಮ ನಿರೀಕ್ಷೆಯಂತೆ ಹಣಕಾಸು ಸಂಸ್ಥೆಗಳಿಂದ ಸಕಾಲದಲ್ಲಿ ಸಹಾಯ ದೊರೆಯಲಿದೆ. ಮನೆಯವರು ದೂರದೂರಿಗೆ ಪ್ರಯಾಣ ಹೋಗಿರುವುದರ ಹಿನ್ನೆಲೆಯಲ್ಲಿ ಒಂಟಿತನ ನಿಮ್ಮನ್ನು ಕಾಡುವುದು. ತಿಳುವಳಿಕೆ ಗಳಿಸಬಲ್ಲ ಉತ್ತಮ ಪುಸ್ತಕಗಳನ್ನು ಓದಿರಿ. ಒಂಟಿತನ ಮಂಗಮಾಯವಾಗುತ್ತದೆ. ಕೆಲ ದಿನಗಳಿಂದ ಮಂದಗತಿಯಲ್ಲಿ ಸಾಗುತ್ತಿದ್ದ ಜಮೀನಿನ ಕೆಲಸ ಕಾರ್ಯಗಳು ಅಗತ್ಯ ಕೃಷಿ ಕಾರ್ಮಿಕರ ಬರುವಿಕೆಯಿಂದಾಗಿ ಭರದಿಂದ ಸಾಗುವವು. ಹಾಗಾಗಿ ನಿಮ್ಮ ಉತ್ಸಾಹ ಇಮ್ಮಡಿಗೊಳ್ಳುವುದು. ನಿಮಗೆ ಬಂದೊದಗಿದ ಕಷ್ಟಗಳ ನಿವಾರಣೆ ಸಲುವಾಗಿ ಸಂಬಂಧಿಕರ ಸಹಾಯ ಪಡೆಯಬೇಕಾಗುವುದು. ಹಿಂಜರಿಕೆ ಪಟ್ಟುಕೊಳ್ಳದೆ ಅವರುಗಳಿಂದ ಅತ್ಯಗತ್ಯ ಸಹಾಯ ಸಹಕಾರ ಪಡೆಯಿರಿ. ಅದರಿಂದ ನಿಮಗೆ ಒಳಿತಾಗುತ್ತದೆ. ಸಂಬಂಧಿಕರಿಗೂ ನಿಮಗೆ ಉಪಕಾರ ಮಾಡಿದ ಧನ್ಯತಾ ಭಾವ ಲಭಿಸುತ್ತದೆ. ಸಂಸಾರದಲ್ಲಿ ನೆಮ್ಮದಿ ನೆಲೆಸಲಿದೆ. ಬಹಳಷ್ಟು ಅನಗತ್ಯ ಸುತ್ತಾಟಗಳಿಂದ ದೇಹಾಲಸ್ಯ ಉಂಟಾಗಲಿದೆ. ಹೊಸ ಜಾಗ, ಹೊಸ ನೀರು, ಅಪರೂಪದ ಆಹಾರದ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಿರಿ. ಅನಿರೀಕ್ಷಿತವಾಗಿ ಎಂಬಂತೆ ಕುಲದೇವರ ದರ್ಶನ, ಪೂಜೆ, ಪುನಸ್ಕಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಅದು ಹಾಗಾದಲ್ಲಿ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ತಿಳಿಯಿರಿ. ಮಕರ ರಾಶಿಯವರ ಈ ವಾರದ ಭವಿಷ್ಯವನ್ನು ನಾನೀಗ ತಮ್ಮ ಗಮನಕ್ಕೆ ತರಲಿದ್ದೇನೆ. ಖಾಸಗಿ ಕಂಪನಿ ನೌಕರರಿಗೆ ಸಿಹಿ ಸುದ್ದಿಯೊಂದು ಆಡಳಿತ ವರ್ಗದವರಿಂದ ಕೇಳಿ ಬರಲಿದೆ. ಅದೆಂದರೆ ಕೆಲ ವರ್ಷಗಳಿಂದ ಕೊಡದಿದ್ದ ಬೋನಸ್ ದೊರೆಯಲಿದೆ ಎಂಬುದಾಗಿದೆ. ಸುದ್ದಿ ಮಾಧ್ಯಮದವರಿಗೆ ಒಂದಾದ ಮೇಲೊಂದರಂತೆ ಬಿಡುವಿಲ್ಲದ ಕೆಲಸ ಕಾರ್ಯಗಳು ಬರುವವು. ಶ್ರದ್ಧೆಯಿಂದ ನಿರ್ವಹಿಸಿರಿ. ಖಡಾಖಂಡಿತವಾಗಿ ಯಶಸ್ಸು ನಿಮ್ಮದಾಗುತ್ತದೆ.
ತಿಳಿಯಿರಿ. ಸ್ವಲ್ಪ ದಿನಗಳಿಂದ ಬಿಡುವಿನಲ್ಲಿದ್ದ ಸಿವಿಲ್ ಎಂಜಿನಿಯರ್ಗಳಿಗೆ ಇದ್ದಕ್ಕಿದ್ದಂತೆ ಎಂದೂ ಇಲ್ಲದಂತಹ ಹೆಚ್ಚಿನ ಬೇಡಿಕೆ ಬರಲಿದೆ. ಆ ಎಲ್ಲ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಿರಿ. ಹೆಚ್ಚಿನ ಆದಾಯದೊಂದಿಗೆ ಉತ್ತಮ ಹೆಸರನ್ನು ಗಳಿಸಿಕೊಳ್ಳಿರಿ. ನಿಮ್ಮ ಮತ್ತು ಕುಟುಂಬದ ಬಂಧುಗಳ ಮಧ್ಯದಲ್ಲಿ ಮೂಡಿದ್ದ ಹಲವು ಸಂಶಯಗಳು ದೂರವಾಗಲಿವೆ. ಅಂತೆಯೇ ನಿಮ್ಮ ಮನಸ್ಸಿಗೆ ನಿರಾಳತೆ ಲಭಿಸುವುದು. ಈ ವಾರ ಬೇಕು ಬೇಡದ ಒಂದಷ್ಟು ವ್ಯರ್ಥ ವಸ್ತುಗಳ ಖರೀದಿಯು ಹೆಚ್ಚಿನ ಖರ್ಚಿಗೆ ದಾರಿ ಮಾಡಿಕೊಡುವುದು. ಆ ಬಗ್ಗೆ ನಿಗಾ ವಹಿಸಿರಿ. ಕಟ್ಟಡ ಸಾಮಗ್ರಿ ಮಾರಾಟಗಾರರಿಗೆ ಹೆಚ್ಚಿನ ವಹಿವಾಟು ನಡೆದು ಅದಕ್ಕನುಗುಣವಾಗಿ ಲಾಭವೂ ಹೆಚ್ಚಲಿದೆ. ಮನೆಯಲ್ಲಿನ ಮಂಗಳ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಲಿವೆ. ಅದರ ಪ್ರತಿಫಲವೆಂಬಂತೆ ಕುಟುಂಬದಲ್ಲಿ ಸ್ನೇಹಮಯ ವಾತಾವರಣ ನೆಲೆಸಲಿದೆ. ಕುಂಭರಾಶಿಯವರ ಈ ವಾರದ ಭವಿಷ್ಯವನ್ನು ನಾನೀಗ ತಮ್ಮಲ್ಲಿ ನಿವೇದಿಸಿಕೊಳ್ಳುತ್ತೇನೆ. ನೀವು ಮಾಡಲಿರುವ ಕುಟುಂಬ ಸ್ನೇಹಿ ಉತ್ತಮ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಲಿವೆ. ನೀವು ಅನ್ಯರಿಗೆ ನೀಡಿದ್ದ ಸಾಲದ ಬಾಕಿ ಹಣ ಸಕಾಲದಲ್ಲಿ ದೊರೆಯಲಿದೆ. ತಮ್ಮ ಪಾಲುದಾರಿಕೆ ಇರುವ ಉದ್ಯಮದ ಪರಿಸ್ಥಿತಿಯು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಹತ್ವದ ತಿರುವು ಪಡೆಯಲಿದೆ. ಆದರೆ ಅತಿ ಒತ್ತಡದ ಸನ್ನಿವೇಶಗಳನ್ನು ತಾವು ಎದುರಿಸಬೇಕಾಗುವುದು. ಯಾವ ಸನ್ನಿವೇಶದಲ್ಲೂ ಧೃತಿಗೆಡದಿರಿ. ಕಾಲಕ್ರಮೇಣ ಯಶಸ್ಸು ನಿಮ್ಮದಾಗುವುದು. ಗೃಹ ಕೃತ್ಯದ ಸಲುವಾಗಿ ಅಥವಾ ಉದ್ಯೋಗ ವ್ಯವಹಾರದ ನಿಮಿತ್ತ ಮಾಡಲಿರುವ ದೂರಿನ ಪ್ರಯಾಣವು ಅತ್ಯಧಿಕ ಲಾಭವನ್ನು ತಂದುಕೊಡಲಿದೆ. ಕುಟುಂಬ ವರ್ಗದಲ್ಲಿ ಸುಖ ಶಾಂತಿಯ ವಾತಾವರಣ ನೆಲೆಗೊಳ್ಳಲಿದೆ. ಬಂಧು ಬಳಗದಲ್ಲಿ ಕೆಲವರು ನಿಮ್ಮ ವಿಚಾರಧಾರೆಯನ್ನು ಒಪ್ಪುವುದಿಲ್ಲ. ಅದು ಹಾಗೆಂದು ಹೇಳಿ ಅವರುಗಳ ಜತೆ ಮನಸ್ತಾಪ ಮಾಡಿಕೊಳ್ಳಬೇಡಿ. ಬದಲಿಗೆ ಪರಸ್ಪರ ಸಂಬಂಧಗಳನ್ನು ಗಟ್ಟಿಯಾಗಿಸಲು ಶ್ರಮಿಸಿರಿ. ಜೊತೆಗೆ ಎಲ್ಲರನ್ನೂ ಸಂತೃಪ್ತಿಪಡಿಸಲು ಪ್ರಯತ್ನಿಸಿರಿ. ಅದರಿಂದಾಗಿ ಸರ್ವರೂ ನೆಮ್ಮದಿ ಕಾಣಬಹುದೆಂಬುದು ವಾಸ್ತವ ಸತ್ಯವಾಗಿದೆ, ಮನಗಾಣಿರಿ. ಮೀನರಾಶಿಯವರ ಈ ವಾರದ ಭವಿಷ್ಯವನ್ನು ನಾನೀಗ ಸಾದರಪಡಿಸುತ್ತೇನೆ. ತಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಅಭಿವೃದ್ಧಿ ಕಂಡುಬರಲಿದೆ. ಅದಕ್ಕೆ ಅನುಗುಣವಾಗಿ ದಿನದಿಂದ ದಿನಕ್ಕೆ ನಿಮ್ಮ ಸಂಪತ್ತು, ಘನತೆ, ಗೌರವಗಳು ಕೂಡ ಹೆಚ್ಚಲಿದೆ. ಕೆಲವೊಂದು ಪ್ರಮುಖ ವಿಚಾರಗಳಲ್ಲಿ ಆತ್ಮೀಯರ ಸಲಹೆ ಪಡೆದು ಅಂತಿಮ ನಿರ್ಧಾರ ತೆಗೆದುಕೊಳ್ಳಿ, ಒಳ್ಳೆಯದಾಗುತ್ತದೆ. ಕಾಲೇಜು ವಿದ್ಯಾರ್ಥಿಗಳು ಪಠ್ಯೇತರ ಚಟುವಟಿಕೆಗಳೊಂದಿಗೆ ಓದಿನ ಕಡೆ ಗಮನ ಹರಿಸುವುದು ಒಳ್ಳೆಯದು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒತ್ತಡವನ್ನು ಎದುರಿಸಬೇಕಾಗುತ್ತದೆ. ಸರ್ಕಾರಿ ನೌಕರರಿಗೆ ಅವರ ಮೇಲಾಧಿಕಾರಿಗಳ ಒತ್ತಾಸೆಯಿಂದ ಜನಸಾಮಾನ್ಯರ ಪರ ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ತಾವು ಈ ವಾರ ಮನೆಯ ಒಳಗಿನ ಹೊರಗಿನ ಖರ್ಚು ವೆಚ್ಚಗಳ ಕಡೆ ವಿಶೇಷ ಗಮನ ಹರಿಸಿರಿ. ತಮಗೆ ಇದ್ದಕ್ಕಿದ್ದಂತೆ ಹಳೆ ಗೆಳೆಯರೊಬ್ಬರ ಭೇಟಿಯಾಗಿ ಬಾಲ್ಯದ ನೆನಪನ್ನು ಮೆಲುಕು ಹಾಕಿಕೊಳ್ಳುವಂತಾಗುತ್ತದೆ. ಅನಿರೀಕ್ಷಿತವಾಗಿ ನೂತನ ವಾಹನ ಖರೀದಿಗೆ ಮನಸ್ಸು ಮಾಡುವಿರಿ. ಖಂಡಿತವಾಗಿಯೂ ಈ ವಿಚಾರದಲ್ಲಿ ಮುಂದುವರಿಯಿರಿ, ಶುಭವಾಗುತ್ತದೆ. ತಮ್ಮ ವಯೋವೃದ್ಧ ತಂದೆ ತಾಯಿಯರ ಆರೋಗ್ಯದಲ್ಲಿ ಬಹಳಷ್ಟು ಚೇತರಿಕೆ ಕಂಡುಬರುವುದು. ಹುಟ್ಟಿದೂರಿನಲ್ಲಿ ಯುವ ಪ್ರತಿಭೆಗಳಿಗೆ ತಕ್ಕ ಗೌರವ ಸಂದಾಯವಾಗುವುದು. ಸರ್ವಶಕ್ತಿವಂತನಾದ ಭಗವಂತನು ನಮ್ಮೆಲ್ಲರಿಗೂ ಸದ್ಬುದ್ಧಿಯನ್ನು ನೀಡಿ ಸನ್ಮಂಗಳವನ್ನುಂಟು ಮಾಡಲಿ. ಸರ್ವರಿಗೂ ನಮನಗಳು. ಶುಭವಾಗಲಿ. ಜಯ ವಿಜಯ ನ್ಯೂಸ್, ಸರ್ವರ ಹಿತರಕ್ಷಣೆಗಾಗಿ.